ನಿನ್ನೆ ಹುತ್ರಿ ಹಬ್ಬ ಕಳೀತು. ನಮ್ಮ ಅಜ್ಜಿ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ನೋಡೋಣ ಬನ್ನಿ. ಹೆಲೋ ನಮಸ್ಕಾರ, ನಾನು ರಕ್ಷಾ. ಫಸ್ಟ್ ಹೋದಂಗೆನೆ ಫಲಹಾರ ಅಂತ 2 ಥರ ಗೆಣಸು ಕೊಟ್ಟರು. ಸಿಹಿ ಗೆಣಸು ಆಮೇಲೆ ಹುತ್ರಿ ಗೆಣಸು. ನಾವು ಹುತ್ರಿಲ್ ಮಾಡೋದ್ರಿಂದ ಹುತ್ರಿ ಗೆಣಸು ಅಂತೀವಿ, ಬೇರೆ ಏನು ಹೆಸರು ನನಗೆ ಗೊತ್ತಿಲ್ಲ. ಆಮೇಲೆ ಪೂಜೆ ಮಾಡಿ ಒಳಲು ಕಟ್ಟಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ 5 ಥರ ಎಲೆ ಇರುತ್ತೆ: ಕಾಡ್ಗೇರು, ಕೂಳಿ, ಅರಳಿ, ಹಲಸು, ಆಮೇಲೆ ಮಾವು. ಆ ಎಲ್ಲ ಎಲೆಗಳನ್ನು ಹೀಗೆ ಸುತ್ತಿ ಹುತ್ರಿ ನಾರಲ್ಲಿ ಕಟ್ಟಿಡ್ತಾರೆ. ಕಟ್ಟಿಟ್ಟಾದ್ಮೇಲೆ ಗದ್ದೆ ಕಡೆ ಕದ್ರು ತೆಗಿಯೋಕೆ ಹೊರಡ್ತಾರೆ. ಇದು ಎಲ್ಲದಕ್ಕೂ ಟೈಮಿಂಗ್ಸ್ ಇರುತ್ತೆ: ಒಳಲು ಕಟ್ಟೋದು, ಕದ್ರು ತೆಗಿಯೋದು, ಎಡೆ ಇಡೋದು. ಫಸ್ಟು ಇಗ್ಗುತಪ್ಪ ದೇವಸ್ಥಾನದಲ್ಲಿ ಆದಮೇಲೆ 10 ನಿಮಿಷಕ್ಕೆ ಇಲ್ಲಿ ಮಾಡೋದು. ಬೆಳಗ್ಗೆ ಪೂಜೆ ಮಾಡಿ ಆಮೇಲೆ ಗುಂಡೊಡಿತಾರೆ, ಆಮೇಲೆ ಕದ್ರು ತೆಗಿಯೋಕೆ ಶುರು ಮಾಡ್ತಾರೆ. ಬಂದವರಿಗೆಲ್ಲ ಕದ್ರು ಕೊಡ್ತಾರೆ. ನಂತರ ಕಣಕ್ಕೆ ಬಂದು ಸುತ್ತ ಹಾಕ್ತಾರೆ. ಅಲ್ಲಿ ಸಗಣಿ ಉಂಡೆ, ಕೌಟೆಕಾಯಿ, ಉತ್ರಾಣಿ ಕಡ್ಡಿ ಇರುತ್ತೆ. ಆಮೇಲೆ ಒಳಲು ಆಮೇಲೆ ಕದ್ರು ತಗೊಂಡು ಅವ್ರವ್ರ ಮನೆಗೆ ಹೊರಡ್ತಾರೆ ಬಂದಿರೋರು. ಮನೆಯವರು ಅದನ್ನ ದೇವ್ರ ರೂಮಲ್ಲಿ ಇಟ್ಬಿಟ್ಟು ಕದ್ರನ್ನ ಒಳಲೊಳಗೆ ಹಾಕಿ ಕಟ್ಟಕ್ಕೆ ಶುರು ಮಾಡ್ತಾರೆ. ಕಟ್ಟಿಟ್ಟಾದ್ಮೇಲೆ ಫಸ್ಟ್ ಮುಖ್ಯವಾಗಿ ದೇವ್ರ ಮನೆಗೆ ಕಟ್ತಾರೆ. ಆಮೇಲೆ ತಿಜೋರಿ, ನೀರಿನ ಹಂಡೆ, ಅಟ್ಟದ ಮೇಲಿರೋ ದೇವ್ರ ಪೆಟ್ಟಿಗೆ ಎಲ್ಲದಕ್ಕೂ ಕಟ್ತಾರೆ. ಇದಾದ್ಮೇಲೆ 1 ಗಂಟೆ ಟೈಮ್ ಇರುತ್ತೆ ಎಡೆ ಇಡಕ್ಕೆ. ಅವಾಗ ಪಟಾಕಿ ಹಚ್ಚಿ ಮಜಾ ಮಾಡ್ತಾರೆ. ತುಂಬ ಮಜವಾಗಿತ್ತು ಮಾತ್ರ. ಅಷ್ಟರಲ್ಲಿ ಎಡೆ ಇಡಕ್ಕೆ ಟೈಮ್ ಆಯಿತು. ಎಡೆ ಇಟ್ಟು ಪೂಜೆ ಮಾಡಿ ಊಟ ಕೂತ್ಕೊಂಡ್ವಿ. ತಂಬಿಟ್ಟಂತೂ ಎಲ್ಲರ ಮನೇಲೂ ಮಾಡೇ ಮಾಡ್ತಾರೆ ಹುತ್ರಿಲಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ, ಬಾಯ್.